ಕೋಳೂರು ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಸ್ಥಗಿತಗೊಳಿಸಿ ತೊಂದರೆಯುಂಟು ಮಾಡುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕಳೆದ 40 ವರ್ಷಗಳಿಂದ ಸಾರ್ವಜನಿಕರು ಸದರಿ ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ. ಭೂಮಾಲೀಕರಾದ ಭೀಮವ್ವ ಪರಮಣ್ಣ ಅವರು ಕಳೆದ 1 ವರ್ಷದಿಂದ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ರಸ್ತೆಯನ್ನು ಸಂಪೂರ್ಣವಾಗಿ ತಗ್ಗು ತೋಡಿದ್ದರಿಂದ ಜನರು ತಿರುಗಾಡದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ದೇವದುರ್ಗ ತಹಸೀಲ್ದಾರರಿಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ರಸ್ತೆ ಸುಧಾರಣೆಗೆ ಮುಂದಾದರೂ ಅಡ್ಡಿಪಡಿಸುತ್ತಿದ್ದಾರೆ. ಕೂಡಲೇ ಸಾರ್ವಜನಿಕ ರಸ್ತೆ ಮೇಲೆ ಜನರು ತಿರುಗಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ದೇವದುರ್ಗ ತಾಲೂಕಿನ ಯಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೋಳೂರು ಗ್ರಾಮದಲ್ಲಿ ಭೂಮಾಲೀಕರು ಸಾರ್ವಜನಿಕ ರಸ್ತೆಯನ್ನು ಸ್ಥಗಿತಗೊಳಿಸಿ ತೊಂದರೆ ಉಂಟು ಮಾಡಿದ ಬಗ್ಗೆ ಈ ಮೇಲಿನ ವಿಷಯ ಸಂಬಂಧಿಸಿದಂತೆ ಕೋಳೂರು ಗ್ರಾಮದಲ್ಲಿ ತಿಳಿಸುವುದೇನೆಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಯಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಕೋಳೂರು ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಸಾರ್ವಜನಿಕ ಈ ಸಂದರ್ಭದಲ್ಲಿ ಕೋಳೂರು ಗ್ರಾಮಸ್ಥರಾದ ವೈಎಸ್ ಪ್ರಶಾಂತ್, ಗುರುಬಸವ ಮ್ಯಾತ್ರಿ, ಸಂಕೇತ್, ರಾಜನಗೌಡ, ಸಿದ್ದನಗೌಡ, ಮಹಿಪಾಲ್ ರೆಡ್ಡಿ, ಮಲ್ಲಪ್ಪ ಗೌಡ, ಬೂದೆಪ್ಪ ಗೌಡ, ಗುಂಡಪ್ಪ ಜಾಗ್, ಆದರ್ಶ ಕುಮಾರ್, ಮಳಿಂಗರಾಯ್, ಪ್ರಭುಲಿಂಗ, ಬಸವರೆಡ್ಡಿ, ಗುರುಲಿಂಗಪ್ಪ, ಪ್ರಭುಲಿಂಗ, ಮಲ್ಲಿಕಾರ್ಜುನ್, ನಾಗಪ್ಪ ಕಾಲೇಗಾರ್, ಶಿವರಾಜ್, ವೀರಭದ್ರಪ್ಪ ಪೂಜಾರಿ, ಮಲ್ಲಪ್ಪ ಕುರುಬರು ಸೇರಿದಂತೆ ಇನ್ನಿತರ ಗ್ರಾಮಸ್ಥರು ಭಾಗವಹಿಸಿದ್ದರು.